ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ವಿನಯ್. ಇವತ್ತು ನಾನು ಸಾಗರದಿಂದ 35 ಕಿಲೋಮೀಟರ್ ದೂರದಲ್ಲಿ ಇರೋ ಕೊಲ್ಲೂರು ರೂಟಲ್ಲಿ ಬರೋ ಲಾಂಚಿಗೆ ಹೋಗ್ತಾ ಇದ್ದೀನಿ. ಶರಾವತಿ ಬ್ಯಾಕ್ ವಾಟ್ರ್ ಮಳೆಗಾಲದಲ್ಲಿ ಎಷ್ಟು ಪ್ರಮಾಣದಲ್ಲಿ ತುಂಬಿರುತ್ತೆ ಮತ್ತು ಬೇಸಿಗೆಯಲ್ಲಿ ನೀರಿನ ಪ್ರಮಾಣ ಎಷ್ಟು ಕಡಿಮೆ ಇರುತ್ತೆ ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಪ್ಲೀಸ್ subscribe my VTour channel, like, share and press the bell icon for more videos. ಸೊ ಬನ್ನಿ ನೋಡೋಣ ಇವತ್ತು ಬ್ಯಾಕ್ ವಾಟರ್ ಸ್ಟೋರೇಜ್ ಮತ್ತು ಈ ಬೇಸಿಗೆಯಲ್ಲಿ ಅದರ ಪ್ರಮಾಣ ಎಷ್ಟು ಕಡಿಮೆ ಇರುತ್ತೆ ಅನ್ನೋದನ್ನು. ಸೊ ಲೆಟ್ಸ್ ಟ್ರಾವೆಲ್ ವಿತ್ ಮಿ, ಕೀಪ್ ವಾಚಿಂಗ್ ದ ವಿಡಿಯೋ. ಇದೆ ನೋಡಿ, ಕೊಲ್ಲೂರಿಗೆ ಹೋಗ್ತಕ್ಕಂಥ ರೂಟಲ್ಲಿ ಬರೋ ಲಾಂಚ್ ಇದು. ಈ ಲಾಂಚನ್ನು ಇಲ್ಲಿ ಶರಾವತಿ ಬ್ಯಾಕ್ ವಾಟ್ರನ್ನ ನಾವು ದಾಟಿಕೊಂಡು ಲಾಂಚಲ್ಲಿ ಹೋಗಬೇಕು. ನೀರು ಫುಲ್ ಇದ್ದಾಗ ಶರಾವತಿ ಬ್ಯಾಕ್ ವಾಟ್ರಲ್ಲಿರೋ ನೀರು ಇಲ್ಲಿಗೆ ಬಂದು ತಲುಪುತ್ತೆ. ಅವಾಗ ಲಾಂಚ್ ಇಲ್ಲಿವರೆಗೂ ಬರುತ್ತೆ. ನೀರಿನ ಪ್ರಮಾಣ ಈ ಸಮ್ಮರ್ ಸೀಸನಲ್ಲಿ ಎಷ್ಟಿದೆ ಅಂತ ನೋಡೋಣ ಬನ್ನಿ ಮುಂದೆ. ಇಲ್ಲೆಲ್ಲ ನೀರು ನಿಂತ್ಕೊಂಡಿರುತ್ತೆ, ಕಾಣಿಸ್ತಿರ್ಬೋದು ನಿಮಗೆ. ಅಲ್ಲೆಲ್ಲ ಸ್ವಲ್ಪ ನೀರಿದೆ. ತುಂಬ ಕಡಿಮೆ ಪ್ರಮಾಣದಲ್ಲಿ ನೀರು ಇರ್ತಕ್ಕಂಥದ್ದು ಕಾಣ್ಬೋದು ನೀವೀಗ. ಇಲ್ಲೇನು ಕಾಣಿಸ್ತಿದೆಯಲ್ಲ ರೈಟ್ ಸೈಡಲ್ಲಿ ನಿಮಗೆ, ಇದು ನಡುಗಡ್ಡೆ ಆಗಿರುತ್ತೆ. ನೀರು ಇಲ್ಲಿ ತುಂಬಿಕೊಂಡಾಗ ಇದೆಲ್ಲ ನಡುಗಡ್ಡೆ ಆಗಿರುತ್ತೆ. ಇವಾಗ ಲಾಂಚು ಎಲ್ಲಿಂದ ಹೋಗುತ್ತಂದರೆ ಆಲ್ಮೋಸ್ಟ್ ಅದು ನಿಯರ್ 1.5 ಕಿಲೋಮೀಟ್ರ್ ಒಳಗಡೆನೇ ಆ ನೀರು ಸ್ಟೋರೇಜ್ ಇರೋದ್ರಿಂದ ಅಲ್ಲಿಂದನೇ ಹತ್ತಿರದಲ್ಲೇ ಲಾಂಚ್ ಇರುತ್ತೆ. CC ರೋಡ್ ಇದು. ನೀರಿನ ಪ್ರಮಾಣ ಎಲ್ಲಿವರೆಗೂ ಕಡಿಮೆ ಆಗ್ತಾ ಬರುತ್ತೋ ಅಲ್ಲಿಗೆ ನಿಮಗೆ ಕಾಣಿಸ್ತಿರ್ಬೋದು. ಇದೆಲ್ಲ ಕಂಪ್ಲೀಟಾಗಿ ಸ್ಟೋರೇಜ್ ಬ್ಯಾಕ್ ವಾಟ್ರ್, ಶರಾವತಿ ಬ್ಯಾಕ್ ವಾಟ್ರ್ ಏನಿದೆಯಲ್ಲ, ಕಂಪ್ಲೀಟ್ ಬ್ಯಾಕ್ ವಾಟ್ರ್ ಖಾಲಿ ಆಗಿರೋದು ಇದು. ನೀರಿನ ಪ್ರಮಾಣ ಹೆಚ್ಚಿಗೆ ಇದ್ದಾಗ ಎಲ್ಲಿವರೆಗೂ ನೀರಿರುತ್ತೆ ಅನ್ನೋದನ್ನು ನೋಡಿ. ಇಲ್ಲಿ ಆಲ್ಮೋಸ್ಟ್ ಆಲ್ ಆ ದಿಬ್ಬ ಕಾಣುತ್ತಲ್ಲ, ಅಲ್ಲಿ ಗಿಡ ಕಾಣಿಸ್ತಿದ್ದಾವಲ್ಲ ಮೇಲ್ಗಡೆ, ಅಲ್ಲಿವರೆಗೂ ನೀರು ಸ್ಟೋರೇಜ್ ಆಗುತ್ತೆ. ನಾನು ನಿಂತಿದ್ದೀನಲ್ಲ, ಇಲ್ಲಿಂದ ಅಲ್ಲಿಗೆ ತುಂಬ ಹೈಟಲ್ಲಿದೆ ಅದು ಆ ಪ್ರದೇಶ. ಅದು ನಡುಗಡ್ಡೆ ಆಗಿರುತ್ತೆ, ದ್ವೀಪದ ಥರ ಕಾಣ್ತಾ ಇರುತ್ತೆ ಬ್ಯಾಕ್ ವಾಟ್ರ್ ತುಂಬಿಕೊಂಡಾಗೆಲ್ಲ. ಆಲ್ಮೋಸ್ಟ್ ಆಲ್ ಬ್ಯಾಕ್ ವಾಟ್ರು 80ರಿಂದ 100 ಕಿಲೋಮೀಟ್ರ್ವರೆಗೂ ಸ್ಟೋರೇಜ್ ಆಗುವಂಥ ಒಂದು ಸಾಮರ್ಥ್ಯ ಹೊಂದಿರೋ ಈ ಲಿಂಗನಮಕ್ಕಿ ಅಣೆಕಟ್ಟಿನ ಡ್ಯಾಮು ಕಾಣಿಸ್ತಿದೆ ಇಲ್ಲ. ಆಲ್ಮೋಸ್ಟ್ ಆಲ್ ನೀರಿನ ಪ್ರಮಾಣ ಕಡಿಮೆನೇ ಇರ್ತಕ್ಕಂಥದ್ದು ಕಾಣ್ಬೋದು ನಾವು ಈಗ ಈ ಪ್ರದೇಶದಲ್ಲಿ. ಎಲ್ಲ ಮರದ
ಇದೆಲ್ಲ ಕಾಣಿಸ್ತಿದೆ ನೋಡ್ರಿ, ಮರ ಎಲ್ಲ ನೀರಲ್ಲಿ ಮುಳುಗಿ ಒಣಗೋಗಿರೋ ಮರಗಳೆಲ್ಲ ಆಚೆ ಕಾಣಿಸ್ತಾ ಇದ್ದಾವೆ. ಈ ವ್ಯೂವನ್ನು ಈ ತುಂಬಿಕೊಂಡಿರೋ ಬ್ಯಾಕ್ ವಾಟ್ರು ಫುಲ್ ಆದಾಗ ನೀವು ಏನಾದರೂ ವ್ಯೂ ಇದನ್ನು ನೋಡಬೇಕಂದ್ರೆ ಕೊಡಚಾದ್ರಿಗೆ ಹೋಗ್ರಿ. ಇಲ್ಲಿಂದ ಕೊಡಚಾದ್ರಿ ಏನು ದೂರ ಇಲ್ಲ, ಸ್ವಲ್ಪ ದೂರದಲ್ಲಿದೆ. ನೀರಿನ ಪ್ರಮಾಣ ಕಡಿಮೆ ಇರೋದರಿಂದ ಆ ಕಡೆಗೆ ಹೋಗೋಕ್ಕಾಗ್ತಿಲ್ಲ ಈಗ ನಾವು. ಈ ನೀರಿನ ಪ್ರಮಾಣ ಜಾಸ್ತಿ ಇದ್ದಾಗ ಮಳೆಗಾಲದಲ್ಲಿ ಕೊಡಚಾದ್ರಿಗೆ ಹೋಗಿ ಅಲ್ಲಿಂದ ನೀವು ಇದು ಒಂದು ವ್ಯೂವನ್ನು ಕಣ್ತುಂಬ್ಕೋಬೋದು. ಏನು ಕಾಣಿಸ್ತಿದೆ ಅಲ್ಲ. ಆಮೇಲೆ ಇಲ್ಲೆಲ್ಲ ಕಪ್ಪೆಗಳೆಲ್ಲ ಸತ್ತು ಬಿದ್ದುಬಿಟ್ಟಿದ್ದಾವೆ. ಇಲ್ಲಿ ಹೋಗ್ತಾ ಇದೆ ನೋಡಿ ಒಂದು ಕಪ್ಪೆ. ಅಳಿವಿನ ಅಂಚಿನಲ್ಲಿದ್ದಾವೆ. ಆಮೇಲೆ ದಡದಲ್ಲೆಲ್ಲ ಕಪ್ಪೆಗಳೆಲ್ಲ ಸತ್ತು ಬಿದ್ದಿದ್ದಾವೆ. ಕಾಣಿಸ್ತಿದೆ ಅಲ್ಲ, ಇದು ಬಾಲ ಇದೆ ಈ ಕಪ್ಪೆಗೆ. ಇದೇ ಥರ ತುಂಬ ಕಪ್ಪೆಗಳು ಸತ್ತು ಬಿದ್ದಿದ್ದಾವೆ ಅಲ್ಲಿ. ಅದಕ್ಕಾಗಿ ಒಂದು ಜಾಗ ಇರುತ್ತೆ, ಅಲ್ಲೇ ಹಾಕಿ ಡಸ್ಟ್ಬಿನ್ ಅಂತ ಮಾಡಿರ್ತಾರೆ. ಅಲ್ಲಿ ಹೋಟೆಲ್ ಇದೆಯಲ್ಲ, ಅಲ್ಲಿ ನೋಡಿದ್ರಲ್ಲ ಬಂದ ತಕ್ಷಣ ಅಲ್ಲೇ ಇರುತ್ತೆ ಡಸ್ಟ್ಬಿನ್ನಿಗೆ ಹಾಕಿ. ಈ ಥರ ಎಲ್ಲ ಬ್ಯಾಕ್ ವಾಟ್ರು ಸ್ಟೋರೇಜ್ ಆದಾಗೆಲ್ಲ ಮತ್ತೆ ಇದು ಆಚೆ ಬರ್ತಾ ಇರುತ್ತೆ. ದಯಮಾಡಿ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ ಹೋದಲ್ಲಿ ಬಂದಲ್ಲೆಲ್ಲ. ನೋಡಿ, ಲಾಂಚ್ ಕಾಣಿಸ್ತಿದೆ ಅಲ್ಲ, 2 ಗಂಟೆಗೆ ಹೊರಡುತ್ತೆ. ಇದೇ ನಾವು ಹೋಗೋ ಲಾಂಚು. ಇನ್ನೂ ಸ್ವಲ್ಪ ದಿನ ಅಷ್ಟೇ. ಆಲ್ಮೋಸ್ಟ್ ಅಲ್ಲೂ ಬ್ರಿಡ್ಜು ಈಗ ಇನ್ನೊಂದು ವರ್ಷ ಆಗ್ಬೋದೇನೋ ಬ್ರಿಡ್ಜ್ ಕಂಪ್ಲೀಟ್ ಆಗಲಿಕ್ಕೆ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಹೊಸನಗರದ ಮೇಲೆ ಹೋಗಲಿಕ್ಕೆ ಒಂದು ಬ್ರಿಡ್ಜ್ ಇದೆ. ಅದನ್ನು ಮೊದಲು ಕಟ್ಟಿದ್ದಾರೆ, ಅಂದರೆ ಇದು ಇಲ್ಲಿಗೆ ಸಂಪರ್ಕ ಇಲ್ಲ. ಇದು ಕಾಣಿಸ್ತಿದೆ ನೋಡಿ ಹಿಂಗೆ. ನೀವು ವಾಟರ್ ಸ್ಟೋರೇಜ್ ಆದಾಗ ಎಷ್ಟು ಹೈಟ್ ಇರುತ್ತೆ ಅಂತ ಇಮ್ಯಾಜಿನೇಷನ್ನೇ ಮಾಡ್ಕೊಳಕ್ಕಾಗಲ್ಲ. ತುಂಬ ಸ್ಟೋರ್ ಆಗುತ್ತೆ ಬ್ಯಾಕ್ ವಾಟ್ರ್ ಇದು. ನೀರಿನ ಪ್ರಮಾಣ ಬಹಳ ಕಡಿಮೆ ಇದೆ. ಸೇತುವೆ ಕಾಮಗಾರಿ ಪ್ರಗತಿಯಲ್ಲಿದೆ ನೋಡಿ. ಇನ್ನೊಂದು ಸ್ವಲ್ಪ ದಿನ ಆಗ್ಬೋದೇನೋ, ಇನ್ನೊಂದು ವರ್ಷ ತೊಗೊಳುತ್ತೆ. ತುಂಬ ಸ್ಪೀಡ್ ಮಾಡ್ತಾಯಿದ್ದಾರೆ ಸೇತುವೆ ಕಾಮಗಾರಿ. ನೀರು ಸ್ಟೋರೇಜ್ ಆದಾಗ ಕೆಲಸ ಮಾಡೋದು ತುಂಬ ಕಷ್ಟ ಆಗುತ್ತೇನೋ ಅವರಿಗೆ. ಏಕೆಂದರೆ ಮೆಟೀರಿಯಲ್ಸು ತರೋದು ಅವೆಲ್ಲ ಲಾಂಚನ್ನೇ ಯೂಸ್ ಮಾಡ್ಕೋಬೇಕು ಇವರೆಲ್ಲ. ನೋಡಿ ಬಡ್ಡೆ ಹೆಂಗಿದೆ, ನೀರಲ್ಲಿ ಮುಳುಗಡೆಯಾಗಿ ಕಂಪ್ಲೀಟ್ ಕಾಣಿಸ್ತಾ ಇತ್ತಲ್ಲ ಬಡ್ಡೆ. ಇದು ದಿಣ್ಣೆ, ಮರದ ದಿಣ್ಣೆ ಕಂಪ್ಲೀಟ್ ಒಣಗೋಗ್ಬಿಟ್ಟಿದೆ. ಕಂಪ್ಲೀಟಾಗಿ ನಾವು ಈಗೇನು ನೋಡ್ತಾ ಇದ್ದೇವಲ್ಲ, ಅದೇ ಸ್ವಲ್ಪ ಮಟ್ಟಿಗೆ ನೀರಷ್ಟೇ ಉಳ್ಕೊಂಡಿರೋದು. ಅಲ್ಲೇನು ಕಾಣಿಸ್ತಿದಲ್ಲ ನಿಮಗೆ, ಅದಿಷ್ಟು ನೀರು ಹೋಯ್ತು ಅಂದರೆ ಇಲ್ಲಿಂದ ಅಲ್ಲಿಗೆ ನಡ್ಕೊಂಡೇ ಹೋಗ್ಬಿಡ್ಬೋದು ನೀವು. ಬೇಗ ಮಳೆಯಾಗಿ ಚೆನ್ನಾಗಿ, ಈ ವರ್ಷ ಕೂಡ ಚೆನ್ನಾಗಿ ಮಳೆಯಾಗಿ ಶರಾವತಿ ನದಿ ತುಂಬಿ ಹರಿಲಿ ಅನ್ನೋದೇ ನಂದು ಒಂದು ಇಚ್ಛೆ ಇದೆ. ಈ ಮಲೆನಾಡು ಸೈಡಲ್ಲಿ
ನೋಡೋಕ್ಕೆ ಒಂದು ಹಬ್ಬ. ಇದು ಒಂದು ಬ್ಯಾಕ್ ವಾಟ್ರನ್ನು ಸ್ಟೋರೇಜ್ ಎಷ್ಟು ಸ್ಟೋರ್ ಆಗುತ್ತೆ ಅಂದರೆ, ಯಾರೇನೋ ಯಾರೆಲ್ಲ ಈ ಸ್ಥಳನ ಮಿಸ್ ಮಾಡ್ಕೊಂಡಿದ್ರು, ಮಳೆಗಾಲದಲ್ಲಿ ಒಂದು ಸಾರಿ ವಿಸಿಟ್ ಮಾಡಿ, ಬೇಸಿಗೆಯಲ್ಲೂ ವಿಸಿಟ್ ಮಾಡಿ. ಈ ನೀರಿನ ಪ್ರಮಾಣ ಎಷ್ಟಿರುತ್ತೆ ಅಂತ ನಿಮಗೆ ಆವಾಗಲೇ ಗೊತ್ತಾಗುತ್ತೆ. ಬೇಸಿಗೆಯಲ್ಲಿ ಒಂದು ಸಾರಿ ವಿಸಿಟ್ ಮಾಡಿ, ಮಳೆಗಾಲದಲ್ಲಿ ಒಂದು ಸಾರಿ ವಿಸಿಟ್ ಮಾಡಿ. ನಾನು ಯಾಕೆ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಅಂದರೆ, ಸಮ್ಮರಲ್ಲಿ ಹೇಗಿರುತ್ತೆ, ಎಷ್ಟು ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮಳೆಗಾಲದಲ್ಲಿ ಒಂದು ವಿಡಿಯೋ ಮಾಡಾಕ್ತೀನಿ ಇದನ್ನು ಕೂಡ. ನೋಡಿ ಎಷ್ಟು ವಿಶಾಲವಾಗಿದೆ. ಬ್ರಿಡ್ಜ್ ಕಾಮಗಾರಿ ಎಲ್ಲಿದೆಯಲ್ಲ ಕಾಣಿಸ್ತಿದೆ ನೋಡಿ. ಆಲ್ಮೋಸ್ಟ್ ಅಲ್ಲೂ 1.5 ಇಯರ್ ಮೇಲೆ ಆಯಿತು ಏನೋ ಇದು ಕಾಮಗಾರಿ ನಡೀತಾ ಇದ್ದು. ಸೊ ಫ್ರೆಂಡ್ಸ್, this is all about today ಶರಾವತಿ ಬ್ಯಾಕ್ ವಾಟರ್. ಸಣ್ಣದಾಗಿ ನೀರಿನ ತೊರೆಗೆ ಇಲ್ಲಿ ರೀತಿ ಟೈಪ್ ಮಾಡಿದ್ದಾರೆ. ಇದು ಒಂದು ನೀರಿನ ಹಳ್ಳ ಟೈಪ್ ಇದೆ. ಇದು ಕೂಡ ಬತ್ತೋಗ್ಬಿಟ್ಟಿದೆ. ಸ್ವಲ್ಪ ಪ್ರಮಾಣದಲ್ಲಿ ನೀರು ಹರಿದು ಬರೋದೇ ಇಲ್ಲಿಂದ ಬರುತ್ತಿದ್ದು, ಅದು ಕೂಡ ನಿಂತೋಗಿದೆ. ಇದು ಇವತ್ತು ಲಿಂಗನಮಕ್ಕಿ ಡ್ಯಾಮ್ನ ಬ್ಯಾಕ್ ವಾಟರ್ನ ಸ್ಟೋರೇಜ್ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿ ಕೊಟ್ಟಿದ್ದು. ಸಮ್ಮರಲ್ಲಿ ಹೇಗಿರುತ್ತೆ ಅಂತ, ಮಳೆಗಾಲದಲ್ಲಿ ಕೂಡ ಹೇಗಿರುತ್ತೆ, ಫುಲ್ ಸ್ಟೋರೇಜ್ ಆದರೆ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. Thank you for watching. Subscribe and press the bell icon for more videos. Keep watching my videos. Thank you all.